ಅಸ್ಸಲಾಮು ಅಲೈಕುಂ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಹೆಂಗಿದ್ರಾ ನೀವೆಲ್ಲರೂ? ನಾನು ನಿಮ್ಮ ಮುಸ್ಲಿಂ ಕನ್ನಡಿಗ. ಇವತ್ತಿನ ಪ್ರಶ್ನೆ: ಮುಸ್ಲಿಮರು ಮಾಶಾಲ್ಲ ಯಾಕೆ ಹೇಳುತ್ತಾರೆ? ಹಂಗಂದ್ರೆ ಏನು? ಬ್ರದರ್, ಚೆನ್ನಾಗಿರೋ ಪ್ರಶ್ನೆ ಕೇಳಿದ್ದೀರಾ. ನಾವು ಯಾವುದೇ ಒಳ್ಳೆಯ ವಿಷಯ ನೋಡಿದಾಗ ಮಾಶಾಲ್ಲ ಅಂತ ಹೇಳ್ತೀವಿ. ಆಕ್ಚುಲಿ ನೀವು ಈ ವರ್ಡ್ ನ ತುಂಬಾ ಸಲ ಕೇಳಿರ್ಬೋದು. ಆದ್ರೆ ಮಾಶಾಲ್ಲ ಅಂದ್ರೆ ಏನು? ಯಾಕೆ ವಾವ್ ಅಂತ ಹೇಳಲ್ಲ? ಇದು ಜಸ್ಟ್ ಒಂದು ವರ್ಡ್ ಅಲ್ಲ, ಇದರ ಹಿಂದೆ ಒಂದು ಮೀನಿಂಗ್ ಇದೆ. ಅದನ್ನ ಸಿಂಪಲ್ ಆಗಿ ನೋಡೋಣ ಬನ್ನಿ. ಮಾಶಾಲ್ಲ ಅಂದ್ರೆ ಅರಬಿಕ್ ಅಲ್ಲಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಅಲ್ಲಾ ಏನ್ ಇಚ್ಛಿಸಿದ್ದಾರೋ ಅದು ಆಗಿದೆ ಅಂತ. ನಾವು ಒಂದು ಒಳ್ಳೆಯ ವಿಷಯ ನೋಡಿದಾಗ ಅದನ್ನ ಅಪ್ರಿಶಿಯೇಟ್ ಮಾಡ್ತಾ, ಅದು ಭಗವಂತನ ಇಚ್ಛೆ ಮತ್ತು ಅವನ ಶಕ್ತಿಯಿಂದ ಇದಾಗಿದೆ ಅಂತ ಅವರನ್ನು ನೆನಪಿಸಿಕೊಳ್ಳುತ್ತೇವೆ. ಅದಕ್ಕೆ ಮಾಶಾಲ್ಲ ಅಂತ ಹೇಳಿದ್ರೆ, ಸೊ ಬೇಸಿಕ್ ಮೀನಿಂಗು ಅಲ್ಲ ಏನ್ ಇಚ್ಛಿಸಿದ್ದಾರೋ ಅದು ಆಗಿದೆ ಅಂತ. ಈಗ ಸಿಂಪಲ್ ಎಕ್ಸಾಂಪಲ್ಸ್ ನೋಡೋಣ. ನೀವು ನಿಮ್ಮ ಫ್ರೆಂಡ್ಸ್, ನಿಮ್ಮ ಅಕ್ಕಪಕ್ಕದ ಮನೆಯವರು, ಇಲ್ಲ ಯಾರಾದ್ರೂ ನಿಮ್ಗೆ ಕೇಳಿರ್ಬೋದು ನಿಮ್ಮ ಒಳ್ಳೆಯ ಮನೆ, ಇಲ್ಲ ನಿಮ್ಮ ಒಳ್ಳೆಯ ಮಾರ್ಕ್ಸು, ನಿಮ್ಮ ಜಾಬ್, ನಿಮ್ಮ ಸಕ್ಸಸ್, ನಿಮ್ಮ ಬೈಕು, ಕಾರು, ಮೊಬೈಲು, ಇದೆಲ್ಲ ನೋಡಿದಾಗ ಮಾಶಾಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ಆದ್ರೆ ಬ್ಯೂಟಿ, ಸಕ್ಸಸ್, ಟ್ಯಾಲೆಂಟ್, ಚಿಲ್ಡ್ರನ್ ಅಥವಾ ಬೇರೆ ಒಂದು ಒಳ್ಳೆಯ ಬ್ಲೆಸ್ಸಿಂಗ್ಸ್ ನೋಡಿದಾಗ ಮುಸ್ಲಿಮರು ಮಾಶಾಲ್ಲ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕ್ವೆಶನ್ ಬರ್ಬೋದು ನಿಮ್ಗೆ. ವಾವ್ ಅಂತ ಹೇಳಿದ್ರೆ ಸಾಕಲ್ವಾ, ಮಾಶಾಲ್ಲನೇ ಯಾಕೆ? ಮಾಶಾಲ್ಲ ಯಾಕೆ ಸ್ಪೆಷಲ್ ಅಂತ ಗೊತ್ತಾಗುತ್ತೆ ನೋಡಿ, ಹೇಳ್ತೀನಿ. ನಾವು ಒಂದು ಬ್ಲೆಸ್ಸಿಂಗ್ ನೋಡಿದಾಗ ವಾವ್ ತುಂಬಾ ಚೆನ್ನಾಗಿದೆ ಅಂತ ಮಾತ್ರ ಹೇಳಲ್ಲ. ನಾವು ಈ ಬ್ಲೆಸ್ಸಿಂಗ್ಸ್ ಭಗವಂತನಿಂದ ಬಂದಿದೆ, ಇದು ಭಗವಂತನ ಇಚ್ಛೆಯಿಂದ ಆಗಿದೆ ಅಂತ ಹೇಳ್ಬಿಟ್ಟು ಭಗವಂತನ ನೆನಪಿಸಿಕೊಳ್ಳುತ್ತೇವೆ. ನೋಡಿ, ಅಪ್ರಿಸಿಯೇಷನ್ ಇದೆ, ಆದ್ರೆ ಅಪ್ರಿಸಿಯೇಷನ್ ಜೊತೆ ಭಗವಂತನ ನೆನಪಿದೆ. ನಾವು ಬ್ಯೂಟಿ, ಸಕ್ಸಸ್ಸು, ಟ್ಯಾಲೆಂಟು, ಇದೆಲ್ಲ ನಾವು ಇದೆಲ್ಲ ನಾವು ಹೇಳಿದಾಗ ಭಗವಂತನ ನೆನಪು. ಸೊ ವಾವ್ ಅಂತ ನೀವ್ ಹೇಳಿದ್ರೆ ಬರೀ ಒಂದ್ ಜಸ್ಟ್ ಅಪ್ರಿಸಿಯೇಷನ್ ಆಗತ್ತೆ. ಮಾಶಾ ಅಂದ್ರೆ ಅಪ್ರಿಸಿಯೇಷನ್ ಜೊತೆ ಭಗವಂತನ ನೆನಪು. ಈಗ ಒಂದು ಇಂಪಾರ್ಟೆಂಟ್ ಕ್ವೆಶನ್: ಇದು ಜಸ್ಟ್ ಮುಸ್ಲಿಂ ಕಲ್ಚರಲ್ ಬಂದಿರುವ ವರ್ಡ್? ಖಂಡಿತ ಅಲ್ಲ. ನೀವು ಕುರಾನ್ ಅಲ್ಲಿ ಸೂರ್ಯ ಕಾಫ್ ಚಾಪ್ಟರ್ 18 ವರ್ಸ್ 13 ಈ ಫ್ರೇಸ್ ಬರುತ್ತೆ, ಮಾಶಾ ಅಲ್ಲಾ ಅಂತ ಇನ್ನ ಕಂಟಿನ್ಯೂ ಆಗತ್ತೆ. ಅಂದ್ರೆ ಭಗವಂತ ಏನು ಇಚ್ಛಿಸಿದ್ದಾನೆ ಅದಾಗಿದೆ. ಈ ಬೇರೆ ಯಾರ ಕೈಯಲ್ಲೂ ಪವರ್ ಇಲ್ಲ ಭಗವಂತನ ಬಿಟ್ಟಿ. ಖುರಾನ ಎಕ್ಸಾಕ್ಟ್ ಕಾಂಟೆಸ್ಟ್ ಅಲ್ಲಿ ಏನ್ ಬರುತ್ತಂದ್ರೆ, ಒಬ್ಬ ಮುಸ್ಲಿಮರು ಬೇರೆಯವರ ಗಾರ್ಡನ್ ಅನ್ನು ನೋಡಿ, ಅವನ ದುಡ್ಡನ್ನು ನೋಡಿ ಇದನ್ನು ಹೇಳ್ತಾನೆ. ಏನಲ್ಲ ಇಚ್ಛಿಸಿದನೋ ಅದು ಆಗಿದೆ, ಅದೆಲ್ಲ ಶಕ್ತಿ ಎಲ್ಲ ಅಲ್ಲ, ಈ ಎಲ್ಲ ಬಂದಿರೋದು ಅಲ್ಲನ ಶಕ್ತಿಯಿಂದ. ಈ ರೀತಿ ಮಾತನ್ನು ಹೇಳುತ್ತಾನೆ ಭಗವಂತನ ನೆನಪಿಸಿಕೊಂಡು. ಸೊ ಕಾನ್ಸೆಪ್ಟ್ ಕ್ಲಿಯರ್. ಒಂದು ಒಳ್ಳೆ ವಿಷಯ ನೋಡಿದಾಗ ಅದರ ಮೇಲೆ ಮಾತ್ರ ಫೋಕಸ್ ಮಾಡದೆ ಭಗವಂತನ ಇಚ್ಛೆ ಮತ್ತು ಅವನ ಪವರ್ ನ ನೆನಪಿಸಿಕೊಳ್ಳುವುದು, ಅದಕ್ಕೆ ಮಾಶಾ ಅಲ್ಲಾ ಅಂತ ಹೇಳುತ್ತೀವಿ ನಾವು. ಈಗ ಇದನ್ನ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋಣ. ಆ, ನೀವು ಬೇರೆಯವರ ಸಕ್ಸಸ್ ನೋಡಿದಾಗ ಸಮ್ಟೈಮ್ಸ್ ಕಂಪ್ಯಾರಿಸನ್ ಅಲ್ಲಿ ಹೋಗ್ಬಿಡ್ತೀರಾ. ಅವನಿಗಿದೆ ನನ್ಗಿಲ್ಲ, ಅವಳಿಗೆ ಇಷ್ಟು ಸಕ್ಸಸ್ಫುಲ್ ನಾನ್ ಯಾಕಿಲ್ಲ. ಆದ್ರೆ ನಾವು ಯಾವಾಗ ಮಾಶಾಲ್ಲ ಅಂತ ಹೇಳ್ತೀವೋ ಥಾಟ್ ಬೇರೆ ಡೈರೆಕ್ಷನ್ ಹೋಗುತ್ತೆ. ಭಗವಂತ ಅವರಿಗೆ ಈ ಬ್ಲೆಸ್ಸಿಂಗ್ಸ್ ಕೊಟ್ಟಿದ್ದಾನೆ ಅಂದ್ರೆ ಕಂಪ್ಯಾರಿಸನ್ ಬದಲು ಅಪ್ರಿಸಿಯೇಷನ್, ಮತ್ತು ಆ ಅಪ್ರಿಸಿಯೇಷನ್ ಜೊತೆ ಭಗವಂತನ ರಿಮೆಂಬರೆನ್ಸ್. ಇದು ಯಾವ ಸೈಂಟಿಫಿಕ್ ಫಾರ್ಮುಲಾ ಅಲ್ಲ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಬೇರೆಯವರ ಬ್ಲೆಸ್ಸಿಂಗ್ಸ್ ನೋಡಿ ಕಂಪ್ಯಾರಿಸನ್ ಅದು ಹೊಟ್ಟೆ ಕಿಚ್ ಮಾಡುವ ಬದಲು ಅದನ್ನ ಅಪ್ರಿಶಿಯೇಟ್ ಮಾಡ್ತಾ ಭಗವಂತನ ನೆನಪಿಸಿಕೊಳ್ಳುವ ಮೈಂಡ್ ಸೆಟ್ ಇದು ಒಬ್ಬ. ದಟ್ಸ್ ದ ಐಡಿಯಾ. ಇಲ್ಲಿ ಒಂದು ಇಂಪಾರ್ಟೆಂಟ್ ಕ್ಲಾರಿಫಿಕೇಶನ್: ಕೆಲವರು ಮಾಶಾಲ್ಲ ಅಂದ್ರೆ ಕೆಟ್ಟ ಕಣ್ಣು, ದುಶ್ರೀ ಅಂತ ಪ್ರೊಟೆಕ್ಷನ್ ಸಿಗುತ್ತೆ ಅಂತ ಹೇಳ್ತಾರೆ. ಕೆಟ್ಟ ಕಣ್ಣು, ದುಶ್ರೀ ಇದೆ, ನಮಗೂ ಅದನ್ನ ಹೆಂಗೆ ನೀವು ದೂರ ಇರ್ಬೇಕಂತ ಕಲ್ಸಿದ್ದಾರೆ. ಆದ್ರೆ ಮಾಶಾಲ್ಲ ಹೇಳ್ದಾಗ ಇದು ಸಾಲ್ವ್ ಆಗಲ್ಲ. ಅದಕ್ಕೆ ಇಸ್ಲಾಂ ಬಗ್ಗೆ ನಾವು ಎವಿಡೆನ್ಸ್ ಇದ್ದಷ್ಟೇ ಮಾತನಾಡಬೇಕು. ಮಾಶಾಲ್ಲನ ಬೇಸಿಕ್ ಮೀನಿಂಗು ಅಲ್ಲ ಏನ್ ಇಚ್ಛಿಸಿದ್ದಾನೋ ಅದು ಆಗಿದೆ ಅನ್ನೋದು. ಇವಿಲೆ ಬಗ್ಗೆ ಇಸ್ಲಾಂ ಅಲ್ಲಿ ಹೆಂಗ್ ಅದನ್ನ ಯುನೋ ದೂರ ಇರ್ಬೇಕಂತ ಟೀಚಿಂಗ್ಸ್ ಬೇಕಾದ್ರೆ ನೀವು ಕಮೆಂಟ್ಸ್ ಹೇಳಿ, ಅದನ್ನ ಬೇರೆ ವಿಡಿಯೋ ಮಾಡ್ತೀನಿ. ಆದ್ರೆ ಇದು ಎರಡನ್ನು ಮಿಕ್ಸ್ ಮಾಡ್ಕೊಂಡು ಬೇಡ, ಎವಿಡೆನ್ಸ್ ಇದ್ದಷ್ಟೇ ಮಾತ್ರ ನಾವು ಮಾತಾಡ್ಬೇಕು. ನೆಕ್ಸ್ಟ್ ಟೈಮ್ ನೀವು ಮುಸ್ಲಿಮು, ನಿಮ್ಮ ಫ್ರೆಂಡ್, ನಿಮ್ಮ ಅಕ್ಕಪಕ್ಕ ಮನೆಯವರು ಮಾಶಾಲ್ಲ ಅಂತ ಹೇಳೋದನ್ನ ಕೇಳಿದ್ರೆ ಅದರ ಮೀನಿಂಗ್ ನಿಮಗೆ ಗೊತ್ತಿರತ್ತೆ. ಮಾಶಾಲ್ಲ ಅಂದ್ರೆ ಭಗವಂತ ಏನ್ ಇಚ್ಛಿಸಾದ್ದಾನೆ. ಒಂದು ಒಳ್ಳೆಯ ವಿಷಯ ನೋಡಿದಾಗ ಅದನ್ನ ಅಪ್ರಿಶಿಯೇಟ್ ಮಾಡ್ತಾ ಭಗವಂತನ ಇಚ್ಛೆಯಿಂದ ಬಂದಿದೆ ಅಂತ ಭಗವಂತನು ನೆನಪಿಸಿಕೊಳ್ಳುವುದು. ನಿಮ್ಮ ಮನೆ, ನಿಮ್ಮ ಕಾರು, ನಿಮ್ಮ ಫೋನು, ನಿಮ್ಮ ಟ್ಯಾಲೆಂಟು ಎಲ್ಲವನ್ನು ಮಾಶಾಲ್ಲ ಅಂತ ನಾವು ಅಪ್ರಿಶಿಯೇಟ್ ಮಾಡ್ತೀವಿ. ಸೊ ಮಾಶಾಲ್ಲ ಜಸ್ಟ್ ವಾವ್ ಅಲ್ಲ, ಅದು ಒಂದು ಅಪ್ರಿಸಿಯೇಷನ್ ಜೊತೆ ಅಲ್ಲಾಹನ ನೆನಪಿಸಿಕೊಳ್ತಾ ಇದು ಅಲ್ಲಾಹನ ಇಚ್ಛೆಯಿಂದ ಆಗಿದೆ ಅಂತ ನಾವು ಒಂದು ಮಾತನ್ನು ಹೇಳಬಹುದು.
ಹೋಪ್ ನಾನು ನಿಮ್ಮ ಕ್ವಶನ್ ಅನ್ನು ಆನ್ಸರ್ ಮಾಡಿದೀನಿ. ನಿಮ್ಮ ಅಭಿಪ್ರಾಯ ಏನು ಡೆಫಿನೆಟ್ ಆಗಿ ಕಮೆಂಟ್ಸ್ ಅಲ್ಲಿ ಹೇಳಿ. ನಿಮ್ಗೆ ಇನ್ನ ಏನಾದ್ರು ಕ್ವಶನ್ಸ್ ಇದ್ರೆ ಇಸ್ಲಾಂ ಬಗ್ಗೆ ಕೇಳಿ, ನಾನು ಅದನ್ನ ಕನ್ನಡದಲ್ಲಿ ಆನ್ಸರ್ ಮಾಡಕ್ ಟ್ರೈ ಮಾಡ್ತೀನಿ. ನಾನು ನಿಮ್ಮ ಮುಸ್ಲಿಂ ಕನ್ನಡಿಗ. ಜೈ ಹಿಂದ್, ಜೈ ಕರ್ನಾಟಕ.